ಇದೇ ಗುಪ್ತ ನವರಾತ್ರಿಯ ಪ್ರಯುಕ್ತ ಜುಲೈ 14ನೇ ತಾರೀಕು ನೀವು ಕೂಡ ಪೂಜೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಿಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶ ಇದೆ. ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಗುರುಗಳನ್ನ ಕೂಡ ನೀವು ನೇರವಾಗಿ ಭೇಟಿ ಮಾಡಬೇಕು. ಎಲ್ಲಿ ಬರಬೇಕು, ಯಾವಾಗ ಬರಬೇಕು, ಎಲ್ಲದಕ್ಕೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಯನ್ನು ಕರೆ ಮಾಡಿದಾಗ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರ ಕಾರ್ಯಕ್ರಮಕ್ಕೆ ಕರೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆಯದಾಗಲಿ ಅಮ್ಮ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಸಾಕಷ್ಟು ಜನ ಈ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗೆ ಕೈ ಹಾಕ್ಬಿಟ್ಟಿರ್ತಾರೆ. ಎಲ್ಲೋ ಒಂದು ಕಡೆ ಒಂದು ಮನೆ ಕಟ್ಟೋದು ತಗೊಳ್ಳೋಣ ಅಂತಂದ್ರೆ ಸೈಟ್ ಇರುತ್ತೆ, ಲೋನ್ಗೆ ಅಪ್ಲೈ ಮಾಡಿರ್ತಾರೆ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರ್ತಾರೆ, ಅರ್ಧಕ್ಕೆ ನಿಂತೋಗುತ್ತೆ. ಅಥವಾ ಇನ್ನೊಂದು ಏನೋ ಒಂದು ಇಂಡಸ್ಟ್ರಿಯಲ್ ಮಾಡ್ತಿರ್ತಾರೆ ಅಂತ ಹೇಳ್ಬೋದು, ಅದು ಕೂಡ ಅರ್ಧಕ್ಕೆ ನಿಂತು ಹೋಗ್ತಾ ಇರುತ್ತೆ. ಸೊ ಈ ರೀತಿ ಅರ್ಧಕ್ಕೆ ನಮ್ಮ ಕೆಲಸಗಳು ನಿಲ್ಬಾರ್ದು. ಎಲ್ಲೋ ಒಂದು ಕಡೆ ಫುಲ್ ಕಂಪ್ಲೀಟ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಹೇಗಿದ್ರು ಸೈಟ್ ಇದೆ, ಲೋನ್ ಅಪ್ಲೈ ಮಾಡಿದ್ರೆ ಸಿಕ್ಬಿಡುತ್ತೆ ಅಂತ, ಆದ್ರೆ ಅದು ಸಿಗೋದಿಲ್ಲ ನಮಗೆ ಅಂತ ಹೇಳ್ಬೋದು, ಅನಿವಾರ್ಯ ಕಾರಣದಿಂದ. ಸೊ ನಮ್ಮ ಒಂದು ಕೆಲಸಗಳು ಈ ರೀತಿ ಅರ್ಧದಲ್ಲಿ ಬ್ರೇಕ್ ಆಗಬಾರ್ದಪ್ಪ. ಎಲ್ಲೋ ಒಂದು ಕಡೆ 6 ತಿಂಗಳಾದರೂ ಅದಕ್ಕೆ ನಮಗೆ ಕ್ಲಾರಿಟಿ ಸಿಗೋದಿಲ್ಲ ಅಥವಾ ಕ್ಲಿಯರೆನ್ಸ್ ಸಿಗೋದಿಲ್ಲ ಅಂತ ಹೇಳ್ಬೋದು. ಸೊ ನನ್ನ ಪ್ರಶ್ನೆ ಇಷ್ಟೇ ಗುರುಗಳೇ, ಸೊ ಅರ್ಧಕ್ಕೆ ನಾವು ಮಾಡುವಂಥ ಕೆಲಸಗಳು ಅರ್ಧಕ್ಕೆ ನಿಲ್ಬಾರ್ದು, ಕಂಪ್ಲೀಟ್ ಆಗಿ ಸಕ್ಸಸ್ ಕಾಣಬೇಕು ಅಂತಂದ್ರೆ ಯಾವ ದೇವರ ಒಂದು ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ, ದಯವಿಟ್ಟು ತಿಳಿಸ್ತೀವಿ. ಒಟ್ಟಾರೆ ನಿರ್ವಿಘ್ನವಾಗಿ ಅದು ನಡೆಯಬೇಕು. ಹೌದು, ಪ್ರಾರಂಭದ ಹಂತದಿಂದ ಹಿಡಿದು ಕೊನೆ ತನಕ ನಿರ್ವಿಘ್ನವಾಗಿ ನಡೆಯಬೇಕು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಮಟುಕು ದೊಡ್ಡ ಮಟ್ಟದಲ್ಲಿ ಕನಸು ಇರುತ್ತಲ್ಲ, ಅಂತಹ ದೊಡ್ಡ ಮಟ್ಟದ ಕನಸು ನನಸಾಗಲು ಬಹಳ ಅದ್ಭುತವಾಗಿ ಲಕ್ಷ್ಮೀ ಗಣಪತಿಯನ್ನು ನೀವು ಪ್ರಾರ್ಥಿಸಬೇಕಂತೆ. ಅಂತಹ ಲಕ್ಷ್ಮೀ ಗಣಪತಿಯ ಪ್ರಾರ್ಥನೆ ಆ ಒಂದು ತಂತ್ರ ಪದ್ಧತಿಯೂ ಕೂಡ ಹೌದು. ಹೇಗೆ ಇದನ್ನು ನಾವು ಮಾಡ್ಕೊಳ್ತೀವಿ ಅಂತಂದರೆ, ವಿಶೇಷವಾಗಿ ನಿಮ್ಮ ಬದುಕಿನಲ್ಲಿ ವಿಜಯ ಮತ್ತು ವಿಜೃಂಭಣೆ. ಈಗ ನೀವು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಅಂತ ಆದರೆ ಅಲ್ಲಿ ವಿಜಯ, ಅಲ್ಲಿ ಪೂರ್ಣ ಆಗಿದೆ ಅಂತಂದರೆ ವಿಜೃಂಭಣೆ ನೀವು ಮಾಡ್ಕೊಳ್ತೀರಿ. ಅಂತಹ ವಿಜೃಂಭಣೆಗಾಗಿ ಲಕ್ಷ್ಮೀ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂತಹದೊಂದು ವಿಧಾನ ಇದೆ ಪ್ರೀತಿಯ ಬಂಧುಗಳೇ. ಗಂಧವನ್ನು ಚೆನ್ನಾಗಿ ತೆಗೆದುಬಿಟ್ಟು ನೀವು ಏನಾದರೂ ಅಂತಹ ಗಂಧ, ವಿಶೇಷವಾಗಿ ಆ ಗಂಧವನ್ನು ಗಂಧದ ಸ್ಟಿಕ್ಕಿಂದಲೇ, ಅಂದರೆ ಸಾಧ್ಯ ಆದರೆ ನಿಮಗೆ ವಿಶೇಷವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗಂಧದ ಸ್ಟಿಕ್ಕಿಂದ ಬರೆಯುವಂಥದ್ದು. ಅದು ಸಿಗಲಿಲ್ಲ ಅಂತಂದರೆ ದಾಳಿಂಬೆ ಕಡ್ಡಿಯನ್ನು ತೆಗೆದುಕೊಳ್ಳಿ, ಅಥವಾ ತುಳಸಿ ಗಿಡದ ಕಡ್ಡಿಯಿಂದಲೂ ಕೂಡ ನೀವು ಬರೆಯಬಹುದು. ಏನಂದರೆ 21 ವಿಳೆದೆಲೆ ಬೇಕು. ಆ 21 ವಿಳೆದ ಮೇಲೆ ಓಂ ಹ್ರೀಂ ಶ್ರೀಂ ಗಂ ಗಣಪತಯೇ ನಮಃ, 1 ವಿಳೆದೆಲೆ ಮೇಲೆ ನೀವು ಗಂಧವನ್ನು ಅದ್ದಿ ಬರೆದ್ರಿ. ಓಂ ಹ್ರೀಂ ಶ್ರೀಂ ಗಂ ಗಣಪತಯೇ ನಮಃ ಅಂತ ಬರೆದು ಆದಮೇಲೆ ಒಂದೊಂದಕ್ಕೆ ಪಕ್ಕಕ್ಕೆ ಇಟ್ಟರೆ ಎಲ್ಲ ಕೂಡ ಒಂದು ತಟ್ಟೆಯಲ್ಲಿ ಇಟ್ಕೊಳ್ತೀರಿ. ಅದನ್ನು ಪೂರ್ಣ 21 ವಿಳೆದೆಲೆ ಮೇಲೆ ಬರೆದ್ರೆ ನೀವು ಅದನ್ನು ಇವತ್ತು ಮಾಡ್ತಿರೋ ನಾಳೆ ಮಾಡ್ತಿರೋ, ಒಟ್ಟಾರೆಯಾಗಿ ನಿಮಗೆ ನಾನು ಕೊಡ್ತಾ ಇರ್ತಕ್ಕಂಥ ಈ ದಿನಗಳಂತ ಏನಿದೆಯೋ ಆಷಾಢ ಮಾಸದಲ್ಲಿ ಇನ್ನು ನಿಮಗೆ ಅಂತಹ ದೊಡ್ಡ ದೊಡ್ಡ ಫಂಕ್ಷನ್ಸು ಕೆಲಸಗಳು ಏನು ಇರೋದಿಲ್ಲ ಅಂದ್ಕೊಳ್ತೀನಿ. ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಈ 9 ದಿನಗಳಲ್ಲಿ ಇವುಗಳನ್ನು ಕೂಲಂಕುಷವಾಗಿ ಪರಿಗಣಿಸಿ ನಾನು ಮಾಡ್ಕೊಳ್ತೀನಿ ಅಂತಂದರೆ, ಯಾವುದು ನಿಮಗೆ ಬ್ಯಾಂಕ್ ಲೋನ್ ಕೊಡಲಿಲ್ವಾ, ಇದನ್ನು ಮಾಡಿಕೊಳ್ಳಿ, ಕೊಡ್ತಾನೆ. ಆಪ್ಷನ್ನೇ ಇಲ್ಲ ಇಲ್ಲಿ. ಯಾರೋ ನಿಮಗೆ ಮಾತು ಕೊಟ್ಟು ಕೈ ತಪ್ಪಿದ್ರಾ, ಅವರು ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಕೊಡ್ತಾರೆ. ಇಲ್ಲಿ ಬರೆದಿಟ್ಕೊಳ್ಳಿ. ಇದು ಗಣಪತಿಯ ತಂತ್ರ ಪದ್ಧತಿ ಕೂಡ ಹೌದು. 21 ವಿಳೆದೆಲೆ ಮೇಲೆ ಬರೆದಾಯಿತು. ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಧೂಪ ದೀಪವನ್ನು ಹಾಕಿದೆ. ಸಾಧ್ಯವಾದರೆ ಕಡುಬು ನೈವೇದ್ಯವನ್ನು ಮಾಡಿ. ಇದಕ್ಕೆ ಕಡುಬು ನೈವೇದ್ಯ ಮಾಡಲಿಲ್ಲ ಅಂತಂದರೆ ನಿಮ್ಮ ಮನೇಲಿ ಏನಿರುತ್ತೋ ಆ ಅನ್ನವನ್ನೇ ಅಥವಾ ಪಾಯಸವನ್ನು ಯಾವುದಾದ್ರೂ ಒಂದು ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಿ. ಅದರಲ್ಲಿ ಏನು ಅಂತಂದರೆ, ನಮಗೆ ವಿಘ್ನಗಳು ಬರಬಾರ್ದು ಅಂತಂದರೆ 3 ತೆಂಗಿನಕಾಯಿಯನ್ನು ಒಡೆದು ಬಿಟ್ಟು ಆ ವಿಳೆದೆಲೆಗಳಿಗೆ ನೀವು ನೈವೇದ್ಯ ಮಾಡ್ತಕ್ಕಂತಹದ್ದು. ಆ 3 ತೆಂಗಿನಕಾಯಿಯನ್ನು ನೈವೇದ್ಯವನ್ನು ಮಾಡ್ತೀರಿ. ಯಾಕಂದರೆ ಪೂರ್ಣ ಫಲ ಅದು. ನಿಮ್ಮ ಕೆಲಸಗಳೆಲ್ಲವೂ ಕೂಡ ಅಪೂರ್ಣವಾಗಿದೆ. ಸಾಧ್ಯವಾದ 21 ತೆಂಗಿನಕಾಯಿ ಹೊಡಿಬೇಕು, ನಮಗಲ್ಲಿ ಅಷ್ಟಾಗಲ್ಲ ಗುರುಗಳು. ಅಟ್ಲೀಸ್ಟು 3 ಆದರೂ ಹೊಡೆದು ಬಿಟ್ಟು ನೈವೇದ್ಯವನ್ನು ಮಾಡ್ತೀರಂತಂದಾಗ ಅದ್ಭುತವಾಗಿ ನಿಮಗೆ ನಿಂತೋಗಿರೋ ಅಷ್ಟೂ ಕೆಲಸಗಳು ಶೀಘ್ರವಾಗಿ ಆಗ್ತವೆ. ಒಟ್ಟಾರೆ ನಿಮ್ಮ ಬೃಹದಾಕಾರದ ಕನಸು ನನಸಾಗತ್ತೆ ಈ ಒಂದು ಗಣಪತಿಯ
ತಂತ್ರ ಪದ್ಧತಿಯಿಂದ. ಲಕ್ಷ್ಮೀ ಗಣಪತಿಯ ತಂತ್ರ ಪದ್ಧತಿ ಇದು. ನಂತರ ಆ ವಿಳ್ಯದೆಲೆಗಳು ಏನಿದೆ ಪೂಜೆ ಎಲ್ಲ ಆದ ಮೇಲೆ ವಿಶೇಷವಾಗಿ ಒಂದು ದಿನ ಇರಬೇಕು. ಈ 2ನೇ ದಿನ ತೆಗೆದುಬಿಟ್ಟು ಯಾರಾದರೂ ಕೂಡ ಮತ್ತೆ ಒಂದು ವಸ್ತ್ರದಿಂದ ಅದನ್ನು ಒರೆಸಿಬಿಟ್ಟು ತಾಂಬೂಲವಾಗಿ ಸ್ವೀಕಾರ ಮಾಡಬಹುದು, ಅಥವಾ ಹಸುವಿಗೆ ದಾನ ಮಾಡ್ತಕ್ಕಂಥದ್ದು, ಅಥವಾ ಅದನ್ನು 3 ಜನಕ್ಕೆ ಮುತ್ತೈದೆಯರಿಗೆ ತಾಂಬೂಲದಕ್ಕೆ ಸ್ವಲ್ಪ ಅಡಕೆ ಸೇರಿಸಿ ದಕ್ಷಿಣೆ ಇಟ್ಟು ನೀವು ದಾನ ಕೂಡ ಮಾಡ್ತಾ ಬರಬಹುದು. 3 ಜನ, 5 ಜನ, 9 ಜನ ಸುಮಂಗಲರು ಕೂಡ ನೀವು ಆ ತಾಂಬೂಲವನ್ನು ದಾನ ಮಾಡಬಹುದು. ಈ ಪದ್ಧತಿಯನ್ನು ಮಾಡಿಕೊಳ್ತೀರಿ. ಈ ಪದ್ಧತಿ ಮಾಡಿಕೊಳ್ಳುವಾಗ ಒಂದು 10 ನಿಮಿಷ ಅಲ್ಲಿ ಕುಳಿತುಕೊಂಡು ಸಾಧ್ಯವಾದರೆ ಕೆಂಪು ವಸ್ತ್ರವನ್ನೇ ಧರಿಸಿ ಇದನ್ನು ಮಾಡ್ತಕ್ಕಂಥದ್ದು. ಈ ವಾರಾಹಿ ತಾಂತ್ರಿಕ ಪದ್ಧತಿಯಲ್ಲೂ ಕೂಡ ಮಾಡ್ತಕ್ಕಂಥದ್ದು ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿಯೇ ಮಾಡ್ತಿರ್ತಾರೆ. ಇದಕ್ಕೆ ಸ್ವಲ್ಪ ವಿಭಿನ್ನವಾಗಿ ಲಕ್ಷ್ಮೀ ಗಣಪತಿಯನ್ನು ಮಾಡಿಕೊಳ್ತಕ್ಕಂಥದ್ದು. ನಮಗೆಲ್ಲ ಕೆಲಸಗಳ ವಿಘ್ನಗಳೇ ಕಾಣಿಸ್ಕೊಳ್ತಾ ಇದೆ ಅಂತಂದರೆ ನಿರ್ವಿಘ್ನವಾಗಿ ಈ ಕಾರ್ಯದಲ್ಲಿ ಯಶಸ್ಸು ಕಾಣಬೇಕಾದ್ರೆ ಈ ಪದ್ಧತಿ ಅದ್ಭುತವಾಗಿರುತ್ತೆ. ಎಲ್ಲೋ ಒಂದು ಕಡೆ ಅರ್ಧ ನಿಂತಿರುವಂಥ ಕೆಲಸಕ್ಕೆ ಚಾಲನೆಯನ್ನು ನೀಡಬೇಕು ಅಂತಂದರೆ, ಅಥವಾ ಸ್ಟಾರ್ಟ್ ಮಾಡಿದಾಗ ಕೆಲಸಕ್ಕೆ ನಮಗೆ ಬೀಳಬಾರ್ದು, ಕಂಪ್ಲೀಟಾಗಿ ಸಕ್ಸಸ್ ಕಾಣಬೇಕು ಅಂತಂದರೆ ಈ ಒಂದು ಲಕ್ಷ್ಮೀ ಗಣಪತಿ ಆರಾಧನೆಯನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ನನಗೂ ಕೂಡ ಇದೇ ರೀತಿ ಇಂಟರ್ವ್ಯೂ ಬ್ರೇಕ್ ಆಗಿದೆಯಪ್ಪ ಮಾತಾಡುವಂಥ ಕೆಲಸದಲ್ಲಿ ಆಗ್ತದೆ ಅಂತ ಅನ್ಕೊಂಡಿದ್ವಿ, ಆಗ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ, ಈ ಒಂದು ರೂಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ. ನಮಸ್ಕಾರ.